ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಿ ಜೆ ಅರವಿಂದ್ ಉಮ್ರಾನಿ. ನಮ್ಮ MRSC ಪಾಡ್ಕಾಸ್ಟ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಸರ್, ಈಗ ನೀವು ಬೇರೆ ಆರ್ಕೆಸ್ಟ್ರಾ ಟೀಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ಹೇಳೋದಿಷ್ಟೇ, ಬೇರೆ ಆರ್ಕೆಸ್ಟ್ರಾಗಳಿಗೆ ಅನ್ನೋದಕ್ಕಿಂತ ಎಲ್ಲರಿಗೂ ಹೇಳ್ತೀನಿ, ಕಾಮನಾಗಿ ಸಾಹಿತಿಗಳಿಗೆ ಇರ್ಬೋದು, ಕಲಾವಿದರಿಗಾಗಿರ್ಬೋದು, ಈ ಬೆಳಿಬೇಕು ಅನ್ನೋ ಹುರುಪಿನೊಳಗೆ ತಪ್ಪು ಹೆಜ್ಜೆಗಳಿಡಕ್ಕೆ ಹೋಗ್ಬೇಡಿ. ನೀವು ಮಾಡ್ತಕ್ಕಂಥ ಆರ್ಕೆಸ್ಟ್ರಾ ನಿಮಗೆ ತಿಂಗಳದಾಗ 1 ಸಿಗ್ತೈತೋ 2 ಸಿಗ್ತೈತೋ ಗೊತ್ತಿಲ್ಲ. ಸಿಕ್ಕಂಥ ಆರ್ಕೆಸ್ಟ್ರಾಗಳನ್ನು ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ರಿ. ಬಂದಿರುವ ಕಲಾವಿದರನ್ನು ತುಂಬ ಗೌರವಿಸ್ರಿ. ಅವರಿಗೆ ಪೇಮೆಂಟಿನ ವಿಷಯದೊಳಗೆ ಕಾಡಿಸ್ಬೇಡ್ರಿ. ಮೊದಲು ನೀವೇನು ಮಾತುಕತೆ ಆಗಿರ್ತೈತಿ ಅವ್ರಿಗೆ ಪೇಮೆಂಟ್ ಕೊಟ್ಬಿಡ್ರಿ. ಆಮೇಲೆ ಈ ಅಶ್ಲೀಲ ಹಾಡುಗಳನ್ನು, ಸಾಧ್ಯವಾದಷ್ಟು ಅಶ್ಲೀಲ ಹಾಡುಗಳನ್ನು ನಿಮ್ಮ ತಂಡದೊಳಗೆ ಅದನ್ನು ನಿಷೇಧ ಮಾಡಿಬಿಡ್ರಿ. ಆಮೇಲೆ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಏನು ಸಮಯ ಪ್ರಜ್ಞೆ. ದಯವಿಟ್ಟು ಎಲ್ಲರೂ ಸಮಯ ಪ್ರಜ್ಞೆ ಹೇಳ್ತೀನಿ, ಕಂಟಿನ್ಯೂ ಮಾಡ್ಕೊತೀನಿ. ನಿಮ್ಮ ತಂಡದೊಳಗೆ ಬರ್ತಕ್ಕಂತಹ ಕಲಾವಿದರಲ್ಲಿ ಎಲ್ಲರನ್ನೂ ಗೌರವಿಸೋದ್ರ ಜೊತೆಗೆ ಹಿರಿಯ ಕಲಾವಿದರನ್ನು ತುಂಬ ಗೌರವಿಸ್ರಿ. ಆಮೇಲೆ ಇನ್ನೊಂದು ಆರ್ಗನೈಸರಿಗೆ ಹೇಳಿದ್ರೆ, ಕಲಾವಿದರಿಗೆ ಹೇಳೋದಿಷ್ಟೇ, ಮೊದಲು ನೀವು ಸಮಯದ ಪರಿಪಾಲನೆ ಕಲೀರಿ. ಫಸ್ಟ್ ಆರ್ಗನೈಸರ್ ಎಷ್ಟು ಗಂಟೆಗೆ ನೀವು ಹೇಳಿರ್ತಾರೆ ಅದಕ್ಕಿಂತ ಮುಂಚೆ 1 ಗಂಟೆ ಬಂದಿರ್ರಿ, ಏನಾಗಲ್ಲ. ಯಾಕಂದರೆ ಬಿಫೋರ್ ಬರ್ರಿ, ಕಾರ್ಯಕ್ರಮ ಶುರು ಆದ ಬಳಿಕ ಒಬ್ಬ ಕಾರ್ಯಕ್ರಮ ಹಿಡಿದವನಿಗೆ ಏನು ಸಂಕಟ ಅಂತ ಗೊತ್ತಿರ್ತೈತಿ. ನೀವು ಯಾವಾಗೋ ಬರ್ತಿರ್ತೀರಿ, ಯಾವಾಗ ಮಾಡಿದ್ರೆ ಅಲ್ಲಿ ಆರ್ಗನೈಸರ್ ಬೇಯಿಸಬಾರ್ದು. ಅವರಿಂದ ಒಂದು ತನ್ನ ತಿಂತೀರಿ ಅಂದಮೇಲೆ ಇರೋ 3 ತಾಸಿನ ಆರ್ಕೆಸ್ಟ್ರಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಸಮಯ ಪ್ರಜ್ಞೆ ಕಲೀರಿ ಒಂದು. ಆಮೇಲೆ ಕೈ ಕೊಡೋಕೆ ಹೋಗ್ಬೇಡ್ರಿ. ಒಂದು 4 ದುಡ್ಡು ಹೆಚ್ಚಿಗೆ ಸಿಗ್ತೈತೆ ಅಂತ ತಿಳ್ಕೊಂಡು ಈ ಕಡೆ ಬಂದ್ಬಿಟ್ಟು ಈ ಕಡೆ ಹೋಗಾಕೋ ಹಂಗೆಲ್ಲ ಮಾಡಿದ್ರಿ ಅಂದರೆ ಹೆಸರು ಕೆಡಿಸ್ಕೊತೀರಿ. ಆಮೇಲೆ ನೀವು ಕರಿಯರ್ನೇ ಕೆಟ್ಟು ಹೋಗ್ಬಿಡ್ತೈತಿ. ಅದು ಹೆಸರು ಸ್ಪ್ರೆಡ್ ಆಗಿ ಹೋಯ್ತು ಅಂದ್ರೆ ಮುಂದೆ ನೀವು ಇಲ್ಲಿ ಬದುಕೋಕ್ಕಾಗೋದಿಲ್ಲ. ಆದರೆ ಸ್ಪೆಷಲಿ ಟ್ಯಾಲೆಂಟ್ ಇರ್ತಕ್ಕಂಥ ಪ್ರತಿಭೆಗಳು ಯಾವಾಗಲೂ ಕೂಡ ದೊಡ್ಡ ಮಟ್ಟದಾಗ ಬೆಳೀತಾರೆ. ಹಾಗಾಗಿ ನೀವೆಲ್ಲರೂ ಅದನ್ನು ಪಾಲಿಸ್ಕೊಡ್ರಿ. ಜೊತೆಗೆ ಕಷ್ಟಕ್ಕೆ ಬಂದವ್ರನ್ನ ಸಹಾಯ ಮಾಡಿರಿ. ಮತ್ತು ವೇದಿಕೆ ಮೇಲೆ ಸಮಾಜದಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡ್ರಿ. ಪ್ರತಿಯೊಂದು ವೇದಿಕೆ ಮೇಲೆ ಸಮಾಜದಲ್ಲಿ ನಾವು ಸಂದೇಶ ಕೊಡೋದು. ಆಮೇಲೆ ನಮ್ಮ ಜೊತೆ ಬಂದಂಥ ಕಲಾವಿದರು, ಮಹಿಳೆಯರಿಗೆ, ಅವರಿಗೆಲ್ಲ ನಾವು 6 ತಾಸು ರಾತ್ರಿಯಲ್ಲಿ ಬಿಟ್ಟು ಹೋಗ್ಬೇಡ್ರಪ್ಪ. ಕಾರ್ಯಕ್ರಮ ಮುಗಿದ ಬಳಿಕ ಪೇಮೆಂಟ್ ಕೂಡ ನಮಗೆ ತಂದ್ಕೊಳ್ಳಿ, ಎದ್ದು ಹೋಗ್ಬೇಡ್ರಿ. ಮನೆ ಕಳಿಸುವಂಥ ವ್ಯವಸ್ಥೆ ಮಾಡ್ರಿ, ಬಸ್ಸಿನ ವ್ಯವಸ್ಥೆ ಮಾಡ್ರಿ. ಎರಡೂ ಇಲ್ಲಂದ್ರೆ ಸ್ವತಃ ವ್ಯವಸ್ಥೆಯನ್ನು ಮಾಡ್ರಿ. ಹೆಣ್ಮಕ್ಳ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್, ನಮ್ಮ ಸೌಂಡ್ದವ್ರು ಭಾಳ ಕಷ್ಟಪಡ್ತಾರೆ ಈ ಮಳೆಗಾಲದಿಂದಾಗಂತರು. ನಾವೆಲ್ಲ ಪಟ್ನೆ ಮಳೆ ಬಂತಂದ್ರೆ ಒಳಗೆ ಹೋಗಿ ಕುಂತು ಬಿಡ್ತೇವೆ ರೂಮ್ನಲ್ಲಿ. ಅದ್ರ ಸೌಂಡ್ದವ್ರ ಕಷ್ಟ ಭಾಳ ಇರುತ್ತೆ. ಆಮೇಲೆ ವೇದಿಕೆ ಮೇಲೆ ನಮ್ಮೆಲ್ಲ ಹಾಡೋರಿಗೆ, ಕಾಮಿಡಿ ಮಾಡೋರಿಗೆ, ಡ್ಯಾನ್ಸ್ ಮಾಡೋರಿಗೆ ಟಿಪ್ಸ್ ಬರ್ತಿರ್ತತಿ. ಈ ಟಿಪ್ಸ್ ಪಾಪ ದೊಡ್ಡ ಮನಸ್ಸು ಮಾಡಿ ನಿಮ್ಮಿಂದ ಎದುರಿಗೆ ಕೊಡೋಕ್ಕಾಗಿಲ್ಲ ಅಂದ್ರೂ ಕೂಡ ಆಮೇಲೆ ಅದ್ರ ಹಿಂದಿನ ಮೈ ಹೋಗಿ ಸ್ವಲ್ಪ ಸೌಂಡ್ದವ್ರಿಗೆ ಕೊಡ್ರಿ. ಅವ್ರ ಕಷ್ಟ ನಾವು ಭಾಳ ಹತ್ತಿರದಿಂದ ನೋಡೇವಿ. ಹೀಗಾಗಿ ನಮ್ಮ ಒಂದು ಆರ್ಕೆಸ್ಟ್ರಾದಲ್ಲಿ ಇವೆಲ್ಲ ನಾವು ನೋಡ್ಕೊತ ಬಂದಿದ್ದೇವೆ. ದಯವಿಟ್ಟು ಸೌಂಡ್ದವ್ರು ಆಗಿರ್ಬೋದು, ಇನ್ನು ಸಾಹಿತ್ಯ ಬರೆಯೋರಿಗೆ ವಿನಂತಿ ಮಾಡ್ತೀವಿ, ದಯವಿಟ್ಟು ಅಸಲಿ ಶಬ್ದ ಬರೆಯೋಕೆ ಹೋಗ್ಬೇಡ್ರಿ. ಮತ್ತು ಹಾಡೋರು ಕೂಡ ಹಾಡೋಕ್ಕಿಂತ ಮುಂಚಿತವಾಗಿ ಮೊದಲು ನೋಡ್ರಿ. ಇನ್ನೊಂದು ವಿಶೇಷವಾಗಿ ನಮ್ಮ ಅರವಿಂದ್ ಅಣ್ಣಾಜಿ ಅವರಿಗೆ ನೇರವಾಗಿ ಹೇಳ್ಬಿಡ್ತೀನಿ, ಅಣ್ಣಾಜಿ ಅಶ್ಲೀಲ ಸಾಹಿತ್ಯಗಳನ್ನು ದಯವಿಟ್ಟು ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಿಮ್ಮ ಸ್ಟುಡಿಯೋದಾಗ ಬಂದ್ರು ಅಂದ್ರೆ ಅಣ್ಣಾಜಿ ರೆಕಾರ್ಡ್ ಮಾಡೋದಿಲ್ಲ, ಸ್ಪಷ್ಟವಾಗಿ ಹೇಳಿಬಿಡ್ರಿ. ಒಳ್ಳೆ ಸಾಹಿತ್ಯದಿಂದ ನಿಮ್ಮ ಸ್ಟುಡಿಯೋ ಇನ್ನೂ ಉನ್ನತ ಮಟ್ಟಕ್ಕೆ ಅಶ್ಲೀಲ ಸಾಹಿತ್ಯದಿಂದ ದಯವಿಟ್ಟು ಹೆಸರು ಕೆಡಿಸೋದು ಬೇಡ ಸಮಾಜದಲ್ಲಿ. ಯಾಕಂದ್ರೆ ನಮ್ಮ ಮಕ್ಕಳು ಅಷ್ಟೇ, ನಿಮ್ಮ ಮಕ್ಕಳು ಅಷ್ಟೇ, ಎಲ್ಲರ ಮಕ್ಕಳು ಅಷ್ಟೇ, ಅವ್ರವ್ರ ಮಕ್ಕಳು ಹಾದಿ ಬಿಡ್ಲಿಕ್ಕೆ ತಾವಿತ್ತೊಳಗೆ. ಫಾರ್ ಎಕ್ಸಾಂಪಲ್ ಮೊನ್ನೆ ಉದಾಹರಣೆಗೆ ಹೇಳಿದ್ರು, ಶಾಲೆಗೆ ಹೋಗಿದ್ದ ಮಕ್ಕಳು ಹೊಳ್ಳಿ ಬರೋದ್ರಾಗ ಐ ಕಲಿತಾವತ್ತೇಳಿ ಅವ್ವ ಅಪ್ಪ ಕಾತುರದಿಂದ ಕಾಯ್ಬೇಕಾದ್ರೆ ಹೊಳ್ಳಿ ಬರೋದ್ರಾಗ ಆ ಹುಡುಗ ಜಾನಪದ ಹಾಡು ಹಾಡ್ಕೊತ ಬರಾಕತ್ತಾನಂತ್ರಿ ಮನೆ. ಅದಕ್ಕೋಸ್ಕರ ಆ ಜಾನಪದ ಹಾಡ್ಕೊಂತ ಬರಾಕತ್ತಾನವ. ಬಂದ ಬಳೆ ಅವನು ಕೆಡಿಸೋರು ಯಾರಂದ್ರೆ ಅವ್ರ ತಂದೆ ತಾಯಿಗಳೇ. ಹೆಂಗಂದ್ರೆ ಆ ಹುಡುಗ ಚಂತನ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾನೆ, ಮೊಬೈಲ್ದಾಗ ಹಾಡುಗಳು ಬರ್ತಾನೆ. ಹುಡುಗ ಕೆಟ್ಟ ಏನು ಜಾನಪದ ಹಾಡದಿಂದ ಕೆಟ್ಟು ಫಸ್ಟ್ ಇವ್ರು ಇದು ಮೊಬೈಲ್ ಕೊಟ್ಟಿದ್ದಕ್ಕೆ ಅವ್ನು ನೋಡಿರ್ತಾನೆ. ಮೊಬೈಲ್ ಕೊಡೋದನ್ನು ಬಂದ್ ಮಾಡ್ಬೇಕು. ಆ್ಯಕ್ಚುಲಿ ತಂದೆ ತಾಯಿಗಳಿಗೆ ಇರೋದಷ್ಟೇ, ಮಕ್ಕಳಿಗೆ ಜಾಸ್ತಿ ಮೊಬೈಲ್ ಕೊಡೋಕೆ ಹೋಗ್ಬೇಡಿ. ಯಾಕಂತಂದ್ರೆ ಯೂಟ್ಯೂಬ್ಗಳಲ್ಲಿ ಏನೇನೋ ಬರ್ತಾನೆ ಇರ್ತವೆ, ಮಕ್ಕಳು ಅದನ್ನು ನೋಡ್ತಾನೆ ಇರ್ತಾರೆ, ಕಲಿತಾನೆ ಇರ್ತಾರೆ. ಆರ್ಕೆಸ್ಟ್ರಾಗಳಿಂದನೇ ಕಲಿತಾರೆ ಅನ್ನೋದು ತಪ್ಪು ಸಂದೇಶ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆರ್ಕೆಸ್ಟ್ರಾದ 3 ತಾಸು ಅಷ್ಟೇ. ಸೊ ಹಾಗಾಗಿ 3 ತಾಸಿನೊಳಗೆ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೇಳ್ಬೋದು. ಇವನ ಚಂತಿನ ಮೊಬೈಲ್ ಮಕ್ಕಳ ಕೈಗಿರುತ್ತೆ, ಆ ಮಕ್ಕಳು ಮೊಬೈಲ್ಗಳಿಂದ ಕೆಡ್ತಾ ಇದ್ದಾರೆ. ಸೊ ಅದನ್ನು ಪಾಲಕರು ದಯವಿಟ್ಟು ಗಮನಿಸ್ಕೊಳ್ಳಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಾವೆಲ್ಲರೂ ತಿಳಿದವ್ರು ಅದೇವಿ. ಸತ್ಯ ಯಾವುದು ಅಸತ್ಯ ಯಾವುದು ನಮ್ಗೆ ಗೊತ್ತಾಗತ್ತೆ. ಸತ್ಯಕ್ಕೆ ಬೆನ್ನು ಹತ್ರಿ, ಅಸತ್ಯವನ್ನು ಕೈ ಬಿಡ್ರಿ, ಅಶ್ಲೀಲವನ್ನು ಬಿಡ್ರಿ, ಒಳ್ಳೆ ಸಾಹಿತ್ಯಗಳನ್ನು ಬರೀರಿ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಆಮೇಲೆ ಆರ್ಗನೈಸರ್ಗೆ ಮತ್ತೊಮ್ಮೆ ಹೇಳೋಕೆ ಇಷ್ಟಪಡ್ತೀನಿ, ದಯವಿಟ್ಟು ಒಂದು ತಂಡ ಬೆಳೆಸಬೇಕಾಗಿತ್ತಂದ್ರೆ ನೀವು ಪ್ರಾಮಾಣಿಕವಾಗಿ ಬೆಳೆಸ್ರಿ. ನೀವು ಬೆಳೆಯುವಾಗ ಸಿಕ್ಕಾಪಡಿ ಜನ ನಿಮ್ಮ ಕಾಲು ಹಿಡಿದು ಎಳ್ಯಾಕೆ ಬರ್ತಾರೆ, ಖಾಲಿ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಡ್ರಿ, ಜಾರಿ ಹೋಗ್ಬಿಡ್ತಾರೆ ಅಷ್ಟೇ. ಸಿಂಪಲ್. ನೀವು ಓಡ್ತಾ ಇರ್ಬೇಕಷ್ಟೇ,
ಅವರು ಕಾಲು ಹೇಳೋರು ಕಾಲು ಕೆಳಗನೆ ಇರ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಮಾಡಿದ್ದು ಅದೇ ರೀ. ಸಿಂಪಲ್ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹೋಗ್ತಾ ಇರ್ತೀವಿ ನಾವು ಕಾಲಿಗೆ, ಅವ್ರು ಕಾಲು ಹಿಡಿದು ಹೇಳ್ತಾರೆ ಬೀಳ್ತಾರೆ. ಸರ್ ಇವಾಗ ರ್ಯಾಪಿಡ್ ಫೈರ್ ರೀ. ರ್ಯಾಪಿಡ್ ಫೈರ್ ಅಂದ್ರೆ ಬೆಂಕಿ ಥರನಾ? ಅಂದ್ರೆ ಚಟಪಟ ಒಟ್ಟ ಚಟಾಪಟ ಆಯ್ತು, ಚಟಾಪಟ. ಭಾಳ ಎಕ್ಸ್ಪರ್ಟ್ ಸರ್ ನಾವು. ಓಕೆ ಎಷ್ಟೊಂದು ಫನ್ ಆಗಿರಲಿ. ಓಕೆ ನಾವು ಫನ್ ಆಗಿ ಕಾಮಿಡಿಯನ್ಸ್ಗಳು ಇಬ್ರು ಕುತ್ಕೊಂಡಿದ್ದ ಮೇಲೆ ಫನ್ ಆಗೇನೆ ಇರಲಿ. ಫನ್ ಆಗಿ ಕ್ವಶನ್ಸ್, ಫನ್ ಆಗಿ ಆನ್ಸರ್ಸ್. ಹಾಂ ಎಸ್ ಡನ್. ಸರ್ ನಿಮಗೆ ಬೇಸಿಗೆಗಾಲ ಇಷ್ಟನಾ ಅಥವಾ ಮಳೆಗಾಲ ಇಷ್ಟ ರೀ? ನನಗೆ ಚಳಿಗಾಲ ಇಷ್ಟ. ಚಳಿ ಜಾಸ್ತಿ ಇರುತ್ತಲ್ಲ, ಸಖತ್ತಾಗಿ ಇಷ್ಟ ಆಗುತ್ತೆ ನನಗೆ ಚಳಿ. ಸರ್ ನಿಮ್ಗೆ ಸಿಟಿ ಲೈಫ್ ಇಷ್ಟ ಅಥವಾ ಹಳ್ಳಿ ಲೈಫ್ ಇಷ್ಟ ರೀ? ನನಗೆ ಗೋವಾ ಲೈಫ್ ಇಷ್ಟ ಆಗಿದೆ. ಸರ್ MI ಅಥವಾ CSK? ಈ ಸಲ ಕಪ್ ನಮ್ದ. RCB ನಾನು RCB ಪಕ್ಕಾ ಫ್ಯಾನ್. ಸರ್ ನಿಮ್ಗೆ ಜಾನಪದ ಸಾಂಗ್ ಇಷ್ಟನಾ ಅಥವಾ ಫಿಲ್ಮ್ ಸಾಂಗ್ ಇಷ್ಟ ರೀ? ನನಗೆ ಡೊಳ್ಳಿನ ಪದ ಇಷ್ಟ. ನನಗೆ ಭಜನಾ ಪದ ಇಷ್ಟ. ನಾನು ಭಜನಾ ಪದ ಭಾಳ ಇಷ್ಟಪಡ್ತೀನಿ ನಾನು. ಸರ್ ನಿಮ್ಗೆ ಸೀರಿಯಲ್ ಇಷ್ಟನಾ ಅಥವಾ ಮೂವಿ ಇಷ್ಟ ರೀ? ನಾನು ತುಂಬ ಇಷ್ಟಪಡೋದು ಅಂದ್ರೆ ನಾಟಕ. ಹಾಂ. ನಾಟಕ ಸಿಕ್ಕಾಪಟ್ಟು ಇಷ್ಟಪಡ್ತೀನಿ. ರಂಗಭೂಮಿ. ಎಲ್ಲ ಕಲೆಗಳಿಗೆ ಮೂಲ ಅಂದರೆ ರಂಗಭೂಮಿ. ಹಾಂ. ಸರ್ ನಿಮ್ಗೆ ಇಷ್ಟ ವಾಟ್ಸಪ್ ಇಷ್ಟ ರೀ ಅಥವಾ ಫೇಸ್ಬುಕ್ ಇಷ್ಟ ರೀ? ನನಗೆ ಇನ್ಸ್ಟಾಗ್ರಾಮ್ ಇಷ್ಟ ಸರ್. ಸರ್ ನಿಮ್ಗೆ ಹಳ್ಳಿ ಹುಡುಗರು ಇಷ್ಟ ಅಥವಾ ಸಿಟಿ ಹುಡುಗರು ಇಷ್ಟ ರೀ? ಯಾಕೆ ವಿಚಾರ ಮಾಡ್ತೀವ ನಾ ಎರಡೊಂದೊಂದು ಇರ್ಲಿ ಅಂತೇಳಿ ಅಪರ್. ಸರ್ ನಿಮ್ಗೆ ಹುಣ್ಣಿಮೆ ರಾತ್ರಿ ಇಷ್ಟನೋ ಅಥವಾ ಅಮಾವಾಸ್ಯೆ ರಾತ್ರಿ ಇಷ್ಟ ರೀ? ಅಣ್ಣ ಮೊದಲ ರಾತ್ರಿ ಭಾಳ ಇಷ್ಟ. ಫಸ್ಟ್ ನೈಟ್. ಸರ್ ನಿಮ್ಗೆ ನಮ್ಮ MRS ಸ್ಟುಡಿಯೋಕ್ಕೆ ಬಂದು ಹೆಂಗೆ ಅನಿಸ್ತು ರೀ? ನಿಜವಾಗ್ಲೂ ಇಲ್ಲ, ನಾನು ಹಾಂ ಪ್ರತಿಯೊಬ್ಬರಿಗೂ ಒಂದೊಂದು ಕನಸು ಅಂತ ಇರುತ್ತೆ. ಹೌದು ರೀ. ನಿಜವಾಗ್ಲೂ DJ ಅರವಿಂದ್ ಅನ್ನೋದು ಸಿಕ್ಕಾಪಟ್ಟಿ ಪಾಪ್ಯುಲರ್ ಆಗಿರುವಂಥ ಒಂದು ಹೆಸರು. ನಿಜವಾಗ್ಲೂ ನಾನು DJ ಅರವಿಂದ್ ಅಂದ್ರೆ ಯಾರದು DJ ಅರವಿಂದ್ ಎಲ್ಲಿ ನೋಡಿದ್ರು DJ ಅರವಿಂದ್. ಈ ವಯಸ್ಸು ಭಾರಿ ಗೊತ್ತಿತ್ತು. ಅದು ಒಂದು ಎಫೆಕ್ಟ್ ಬರ್ತೈತಲ್ಲ. ಈ ಹೆಂಗ ರೆಕಾರ್ಡ್ ಮಾಡ್ತಾರಪ್ಪ, ರೆಕಾರ್ಡಿಂಗ್ ಸ್ಟುಡಿಯೋ ಬಗ್ಗೆ ನನಗೆ ಐಡಿಯಾ ಇಲ್ಲ ಅಷ್ಟೊಂದು. ಯಾಕಂದ್ರೆ ನಾವು ಆರ್ಕೆಸ್ಟ್ರಾ ನಡೆಸೋರು, ನಮ್ಮದೇ ಒಂದು ವೃತ್ತಿನೇ ಬೇರೆ, ಈ ರೆಕಾರ್ಡಿಂಗ್ ಸ್ಟುಡಿಯೋದೇ ಬೇರೆ. ಸೊ ನಾವು DJ ಅರವಿಂದ್ ಅಂದ್ರೆ ಯಾರು ಅಂತ ನೋಡ್ಬೇಕನ್ನೋ ಬೆಳಗುಂದಿ. ಸೊ ಹಾಗಾಗಿ ಈ MRS ಶಿವ್ ಅಂತಕ್ಕಂಥದ್ದು ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತಾ ಇತ್ತು. ಅವಾಗ ಗೊತ್ತಾಯ್ತು, DJ ಅರವಿಂದ್ ಅವರು MRS ಯೂಟ್ಯೂಬ್ ಚಾನಲಿನ ಓನರ್ ಕೂಡ ಅವರೇನಾ ಅಂತ ಗೊತ್ತಾಯ್ತು. ಸೊ ನನಗೊಂದು ಕ್ಲಾರಿಟಿ ಏನಂದ್ರೆ, ನಿಜವಾಗ್ಲೂ ಈ ಒಂದು ಸ್ಟುಡಿಯೋಗೆ ಬರ್ಬೇಕನ್ನೋದು ನಂದು ಒಂದು ಕನಸಿತ್ತು. ನಿಜ ಹೇಳ್ಕೊತೀನಿ, ಎಷ್ಟೋ ಜನರ ಕನಸಿತ್ತಿಲ್ಲ ಗೊತ್ತಿಲ್ಲ. ಇವರೆಲ್ಲರೂ ಹೇಳೋದು ನೋಡಿ ಕೇಸಿ ನಮ್ಮೆಲ್ಲ ಆರ್ಟಿಸ್ಟ್ಗಳು, ಸರ್ ಎಲ್ಲಿದೆ ಏನನ ಉಮ್ರಾಣಿ ಒಳಗದೀನಿ. ಅರೇ ಏನು ಎಲ್ಲರೂ ಉಮ್ರಾಣಿ ಅಂದ್ರೆ ಏನಾರೈತಿ ಉಮ್ರಾಣಿ ಒಳಗೆ? ಅವಾಗ ಗೊತ್ತಾಗಿದ್ದ ಖರೆ ನಮ್ಮ ಇಡೀ ಉಮ್ರಾಣಿ ಒಳಗ ಇಡೀ ನಮ್ಮ ಕಲಾವಿದರ ಹಾಡುಗಳು ರೆಕಾರ್ಡ್ ಆಗ್ತಕ್ಕಂಥ ಉತ್ತರ ಕರ್ನಾಟಕದ ಫೇಮಸ್ ಸ್ಟುಡಿಯೋ ಅಂದರೆ ನಮ್ಮ MRS ಸ್ಟುಡಿಯೋ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಖುಷಿ ಆಯಿತು. ಭಾಳ ಜನಕ್ಕೆ ಗೊತ್ತಿಲ್ಲ ಈ MRS ಅಂದರೆ ಏನು ಅಂತಕ್ಕಂಥದ್ದು. ಸೊ ನಾನು ನಿಮಗೆ ಕೇಳ್ತೀನಿ, ನಾನು MRS ಅನ್ನೋದನ್ನ ಸ್ವಲ್ಪ ಕ್ಲಾರಿಟಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಮಗೂ ಭಾಳ ಜನ ಕೇಳ್ತಾರೆ MRS ಲಾಂಗ್ ಫಾರ್ಮ್ ಏನಂತ ಹೇಳ್ರಿ. ಅದು MRS ಅಂದ್ರಿ ಮಲ್ಲಿಕಾರ್ಜುನ್ ರೆಕಾರ್ಡಿಂಗ್ ಸ್ಟುಡಿಯೋ ಉಮ್ರಾನಿ ಅಂತಾರೆ. ಸೂಪರ್. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇವತ್ತು ನಿಜವಾಗ್ಲೂ ನಾವಿಬ್ರು ನಿಮ್ಮ ಸ್ಟುಡಿಯೋಕ್ಕೆ ಬಂದಿದ್ದು ನಿಜವಾಗ್ಲೂ ಹೆಮ್ಮೆ ಅನಿಸ್ತು. ಅಲ್ಟಿಮೇಟ್ ಸ್ಟುಡಿಯೋ ಸರ್. ಒಂದೇ ಮಾತನಾಗ ಹೇಳ್ಬೇಕಂದ್ರೆ ನಾವು ಸಾಕಷ್ಟು ಹಾಡುಗಳನ್ನು ಕೇಳಿದ್ದೇವೆ, ಸಾಕಷ್ಟು ಸ್ಟುಡಿಯೋಗಳ ಹೆಸರುಗಳನ್ನ ಹೇಳ್ತಿರ್ತಾರೆ. ಆದರೆ DJ ಅರವಿಂದ್ MRS ಸ್ಟುಡಿಯೋದ ಹೆಸರು ಹೇಳಿದಾಗ ಅಲ್ಲಿ ಬರುವಂಥ ಕ್ವಾಲಿಟಿನೇ ಕಿವಿಗೆ ಭಾಳ ಒಂದು ಇಂಪಾಗಿ ನೋಡುವಂಥದ್ದು ಒಂದು ಹಾಡುಗಳು. ಇನ್ನೊಂದು ಏನು ಇಷ್ಟ ಅಂದರೆ, ಈ ಸ್ಟುಡಿಯೋದಕ್ಕಿಂತ ನಮ್ಗೆ ತುಂಬ ಇಷ್ಟ ಆಗಿದೆ ಅಂದರೆ ನಿಮ್ಮ ಗುಣ, ನಿಮ್ಮ ಸೌಜನ್ಯತೆ, ನೀವು ಕಲಾವಿದ್ರ ಜೊತೆಗೆ ನಡ್ತಕ್ಕಂಥ ರೀತಿ. ನಾನು ಹೇಳ್ತಿರ್ತಾರೆ ಎಲ್ಲ ಕಲಾವಿದರು, ಅಲ್ರಿ ವಾರಗಟ್ಟಲೆ ತಿಂಗಳಗಟ್ಟಲೆ ಹೋಗ್ತೀನಿ ಅಂತೀರಿ, ಮತ್ತು ಅಲ್ಲಿ ಹೆಂಗಿರು ವ್ಯವಸ್ಥೆ ಇಲ್ಲ, ತುಂಬ ಚೆನ್ನಾಗಿ ನೋಡ್ಕೊತಾರೆ ಸರ್ ಅವರು, ಊಟ ತಿಂಡಿ ಕೊಡ್ತಾರೆ. ಹೌದಾ, ಊಟ ತಿಂಡಿ ಅಂದರೆ ರೊಟ್ಟಿ ಅನ್ನ ಸಾರು ಕೊಡ್ತೀವಿ? ಇಲ್ಲ ಸರ್, ಚಿಕನನ್ನು ಮಾಡಿಸ್ತಾರೆ, ನಮ್ಗೆ ಏನು ಬೇಕಾದ್ರೆ ಮಾಡಿಸ್ತಾರೆ. ಹಾಂ ಅಂದೆ ನಾನು. ಅಲ್ಲ, ಒಬ್ರು ಮನೆಗೆ ಹೋದ್ರೆ ಊಟ ತಿಂಡಿ ಹಾಕ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತಾರೆ. ಆ್ಯಕ್ಚುಲಿ ಅವತ್ತು ಗೋಪಾಲ್ ಉಗಾರ್ ಸರ್ ಬರ್ತಿದ್ದಿಲ್ಲ ಸರ್, ಅಷ್ಟು ದೂರದಿಂದ ಬರ್ಬೇಕಾದ್ರೆ ಚಿಕನ್ ನೀವು ಮಾಡಿಸಿರಿ ತಿಳ್ಬೋದು. ಇಲ್ಲ, ಆ್ಯಕ್ಚುಲಿ ಅವನು ಏನೋ ಹೇಳ್ತಿದ್ದಾನೆ. ಬಟ್ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಶುದ್ಧ ಸಸ್ಯಾಹಾರಿ, ಅಂದರೆ ಅವಾಗ ಊಟ ಮಾಡ್ತಿರ್ತಿಲ್ಲ. ನಾನು ತಮಾಷೆ ಮಾತಾಡ್ತಿರ್ತೀನಿ ಹಂಗಂತೇಳಿ ಅವ್ರು ತಿನ್ನಂಗಿಲ್ಲ ಅಂತೇಳಿ ದಯವಿಟ್ಟು ನಮ್ಮ ಹೊಟ್ಟೆ ಬಂದು ನಾವು ದಯವಿಟ್ಟು ಪ್ಲೀಸ್ ಮಾಡು. ಸೊ ಓಕೆ, ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ಅರವಿಂದ್ ಸರ್, ತುಂಬ ಖುಷಿ ಆಯ್ತು ನಿಮ್ಮ ಸ್ಟುಡಿಯೋಕ್ಕೆ ಬಂದಿದ್ದು. ನಮಗೂ ಹೆಮ್ಮೆ ಅನಿಸ್ತು. ನಮ್ಮ ಕರೆಗೆ ನೀವು ಒಂದು ಬೆಲೆ ಕೊಟ್ಟು ಬಂದಿದ್ದಕ್ಕೆ ನಮಗೂ 24x7 ನಮ್ಗೆ ಒಟ್ಟ ಸುಮ್ಮಿರಕ್ಕೆ ಆಗೋದಿಲ್ಲ. ನಮ್ಗೆ ಏನಾದ್ರು ಕೆಲಸ ಬೇಕು, ಖಾಲಿ ಕುಂದ್ರಕ್ಕೂ ಮನಸ್ಸಿಲ್ಲ.
ನಾನು ಯಾವಾಗಲೂ ಕೆಲಸ ಮಾಡ್ತಾನೆ ಅದು 24/7. ಒಂದೇ ಮಾತು ಸರ್, ಇಷ್ಟಪಟ್ಟಲ್ಲಿ ಸರ್ ನಾವು ಕರಿಲಾರದೆ ಹೋಗೋ ಮಂದಿ ಸರ್. ನೀವು ಕರೆದ್ರು ಬರಲಿಲ್ಲ ಅಂದ್ರೆ ತಪ್ಪಾಗತ್ತೆ. ಅಷ್ಟ ಮನಸ್ಸಿಗೆ ಹತ್ರ ಆದಂಥವ್ರು. ಒಳ್ಳೇದಾಗಲಿ ಸರ್, ನಿಮ್ಮ ಸ್ಟುಡಿಯೋದಿಂದ ಇನ್ನೂ ಸಾಕಷ್ಟು ಕಲಾವಿದರು ಬೆಳಕಿಗೆ ಬರಲಿ, ಒಳ್ಳೆ ಒಳ್ಳೆ ಸಾಹಿತಿಗಳಿಗೆ ಅವಕಾಶಗಳನ್ನು ಕೊಡ್ರಿ. ನಾನು ಆಗಲೇ ಹೇಳ್ದಂಗೆ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಅಸಲಿ ಶಬ್ದಗಳನ್ನು ದಯವಿಟ್ಟು ಬಂದ್ ಮಾಡುವಂಥ ಪ್ರಯತ್ನ. ಅವ್ರು ಯಾರು ಹಾಡಕ್ಕೆ ಬಂದ್ರು ಅಂದ್ರೆ ಕಡ್ಡ್ಯಾಡ್ ತುಂಡಾಗಂಗೆ ಹೇಳ್ಬಿಡ್ರಿ. ನಮ್ಮ ಸ್ಟುಡಿಯೋದಾಗ ನಾವು ಅಶ್ಲೀಲ ಹಾಡುಗಳನ್ನ ಹಾಡ್ಸಲ್ಲ. ಆ ಪದಗಳಲ್ಲಿ ಒಂದಿಷ್ಟು ಫನ್ ಆಗಿದ್ದಾಗ ಓಕೆ, ನೇರವಾಗಿ ಹೆಣ್ಣನ್ನು ದೂಷಿಸುವಂತ ಹಾಡುಗಳು ಬರುತ್ತೆ. ಅಂತ ಹಾಡುಗಳಿಗೆ ಅವ್ರು ತಿಳಿಸಿ ಹೇಳ್ರಿ. ಹಂಗೇನೈತೆ ನೀ ಬೇರೆ ಕಡೆ ಸ್ಟುಡಿಯೋಗೆ ಹೋಗಪ್ಪ, ನೀ ಏನಾರು ಮಾಡ್ಕೋಗು. ನಮ್ಮ ಸ್ಟುಡಿಯೋದಾಗ ಈ ಹಿಂದೆ ಏನು ಮಾಡಿಯೋ ಗೊತ್ತಿಲ್ಲ, ಬಟ್ ಇವತ್ತಿನಿಂದ ಈ ನಿಯಮಗಳನ್ನ ನಾವು ಜಾರಿಗೆ ತಂದೀವಿ, ಅದನ್ನ ಮಾಡ್ರಿ ಅಂತ ಹೇಳೋದು ಈ ಒಂದು ಸಂದೇಶ ಕೊಟ್ಟರೆ ಅಂದ್ರೆ ಇಲ್ಲಿ ಬಂದಿದ್ದಕ್ಕೂ ನಾವು ಸಾರ್ಥಕ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ಆ್ಯಕ್ಚುಲಿ ನಿಮ್ಮ ಚಾನಲ್ ಮೈ ಫೇವ್ರೆಟ್ ಚಾನಲ್ ಅದು ನನಗೆ. ನಂದು ಕಲಾಸಿಂಚನ ಯೂಟ್ಯೂಬ್ ಚಾನಲ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆದರೂ ಪರ್ಸ್ನಲಿ ನಿಮ್ಮದು ಫೇವ್ರೆಟ್ ಚಾನಲ್. ಯಾಕಂದರೆ ನಮ್ಮೆಲ್ಲ ಕಲಾವಿದರು ಸ್ಪೆಷಲಾಗಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾರೆ ಮತ್ತು ಲಕ್ಷಗಟ್ಟಲೆ ವ್ಯೂವರ್ಸಲ್ಲಿ ಸಿಕ್ಕಾಪಟ್ಟೆ ವ್ಯೂವರ್ಸ್ ಆಗಿದ್ದಾರೆ. ನಾನು ಸಬ್ಸ್ಕ್ರೈಬ್ ಆಗಿನಿ, ನಿಜವಾಗ್ಲೂ ಹೇಳ್ತೀನಿ. ಮತ್ತೆ ಪ್ರತಿಯೊಂದಕ್ಕೂ ಲೈಕ್ಸ್ ಕೊಡ್ತಿರ್ತೀನಿ. ಮತ್ತು ನಾನಾಗಿನ ಮೇಲೆ ನಮ್ಮ ಕಲಾಸಿಂಚನ ಬಳಗ ನಿಮ್ಮ ಜೊತೆಗಿದ್ದೇ ಇರುತ್ತೆ. ಸೊ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗೇ ಆಗುತ್ತಾರೆ. ಜೊತೆಗೆ ನನ್ನ ತಂಡದ ಬರೋ ಕಲಾವಿದರು ನಿಮ್ಮ ಜೊತೆಗೆ ಇರ್ತಾರೆ. ನಾವು ಒಂಥರ ಹೆಂಗಂದ್ರೆ ಫ್ಯಾಮಿಲಿ ಮೆಂಬರ್ ಇರ್ತಾರೆ ನಾವು ನೀವು. ಯಾಕಂದ್ರೆ ನೀವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಸ್ಗಳು ಆಕ್ಟ್ ಮಾಡ್ತಕ್ಕಂಥವ್ರು ನಮ್ಮ ತಂಡದಾಗಿರೋರು ಮ್ಯಾಕ್ಸಿಮಮ್. ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆಗಿದ್ದಂಥ ಎಲ್ಲ ಕಲಾವಿದರು ಕೂಡ ನಾವು ಕೂಡ ವೈರಲ್ ಮಾಡ್ತೇವೆ ಸರ್. ವೇದಿಕೆ ಮೇಲೆ ಕೂಡ ನಾವು ಅನೌನ್ಸ್ಮೆಂಟ್ ಮಾಡ್ತೇವೆ. ನಿಮ್ಮ ಒಂದು MRS ಒಂದು ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಲಿ, ಶೇರ್ ಮಾಡ್ರಿ ಅಂತ ದಯವಿಟ್ಟು ಎಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ನಿಜವಾಗ್ಲೂ ಕೂಡ ಒಳ್ಳೆಯದಾಗಲಿ ಸರ್. ಚೆನ್ನಾಗಿ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ. ನಿಮಗೆ ಸಪೋರ್ಟ್ ಆಗಿ ನಾವು ಇರ್ತೀವಿ. ಹೊಸ ಹೊಸ ಪ್ರತಿಭೆಗಳಿಗೆ ಇಂಟರ್ವ್ಯೂ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದಿರಲ್ಲ, ನಿಜವಾಗ್ಲೂ ನಾವು ಸುಮಾರು ಕಡೆ ಇಂಟರ್ವ್ಯೂ ಮಾಡಿದ್ದಾರೆ ನಮ್ಮನ್ನು ಕೂಡ. ಸೊ ಇವತ್ತು ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ನಮ್ಮನ್ನು ಕರೆಸಿದ್ದಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ. ಇದು ಕೂಡ ಪ್ರೌಡ್ ಫೀಲ್ ನಮಗೆ. ಥ್ಯಾಂಕ್ ಯು. ವಿಷಯ ಇದು ಓಪನ್ ಆಗಿ ಹೇಳ್ತಾ ಇರೋದು, ಓಪನ್ ಹಾರ್ಟೆಡ್ ಆಗಿ. ಬೆಳೀಲಿ ನಿಮ್ಮ ಚಾನಲ್, ಬೆಳೀಲಿ. ನಿಮ್ಮ ಚಾನಲ್ಗೆ ಏನೇನು ಸಪೋರ್ಟೆಡ್ ಆಗಿ ನಿಲ್ಲಬೇಕು. ನಮ್ಮ ಕಲಾಸಿಂಚನ ಬಳಗದ ಎಲ್ಲ ಅಭಿಮಾನಿಗಳು, ಲಕ್ಷಗಟ್ಟಲೆ ಅಭಿಮಾನಿಗಳಿದ್ದಾರೆ. ಆ ಎಲ್ಲ ಅಭಿಮಾನಿಗಳು ನಿಮ್ಮ ಜೊತೆಗೇನೆ ಇರ್ತಾರೆ, ನಮ್ಮ ತಂಡದ ಜೊತೆಗೇನೆ ಇರ್ತಾರೆ. ಸೊ ಅವೆರಡು ಪ್ರೀತಿ ಒಂದಾಗುತ್ತೆ. ಥ್ಯಾಂಕ್ ಯು.